ಡಾರ್ಲಿಂಗ್, ಒಂದ್ ಚಿಕ್ಕ ಸ್ಟೋರಿ ಹೇಳ್ತೀನಿ. ಬಿಹಾರಲ್ಲಿ ಒಂದು ಪುಟ್ಟು ಕುಟುಂಬ, ಗಂಡ ಹೆಂಡತಿ ಇಬ್ರು ಮಕ್ಳು. ಗಂಡ ಆಟ ಓಡಿಸ್ತಾ ಇದ್ದ, ಹೆಂಡತಿ ಹೌಸ್ ವೈಫ್. ಲೈಫ್ ತುಂಬಾ ಚೆನ್ನಾಗಿತ್ತು. ಬಟ್ ಟ್ವಿಸ್ಟ್ ಏನಂದ್ರೆ, ಗಂಡಂಗೆ ಮಕ್ಳು ಚೆನ್ನಾಗಿ ಓದ್ಬೇಕು ಅನ್ನೋ ಆಸೆ ಇರುತ್ತೆ. ಹೋಮ್ ಟ್ಯೂಷನ್ ಗೋಸ್ಕರ ಹರೀಶ್ ಅನ್ನೋ ಒಬ್ಬ ಟೀಚರ್ ನ ಈವ್ನಿಂಗ್ ಟೈಮ್ ಬರೋಕ್ ಹೇಳ್ತಾನೆ. ಇಲ್ಲಿಂದ ಸ್ಟೋರಿ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ. ಗಂಡ ಇಲ್ದೇ ಇರೋ ಟೈಮ್ ಅಲ್ಲಿ ಟ್ಯೂಷನ್ ಟೀಚರ್ ಜೊತೆ ಚಕ್ಕಂತ ಸ್ಟಾರ್ಟ್ ಆಯ್ತು. ಒಂದು ದಿನ ಗಂಡ ಯಾವ್ದೋ ಟೆನ್ಷನ್ ಅಲ್ಲಿ ಕುಡ್ದು ಮನೆಗೆ ವಾಪಸ್ ಬರ್ತಾನೆ. ಇಬ್ರು ರೆಡ್ ಹ್ಯಾಂಡೆಡ್ ಆಗಿ ಸಿಗಾಕೋತಾರೆ. ಬಟ್ ಗಂಡ ಹೆಣ್ಣೆ ಮತ್ತಲ್ಲಿ ಇದ್ದಿದ್ ನೋಡಿ ಇಬ್ರು ಸೇರಿ ಹೊಡೆದು ಕುತ್ಕೆ ಇಸ್ಕಿ ಸಾಯಿಸ್ತಾರೆ. ಯಾರಿಗೂ ಗೊತ್ತಾಗಬಾರ್ದು ಅಂತ ಕರೆಂಟ್ ಶಾಕ್ ಇಂದ ಸತ್ತೋಗಿರೋ ತರ ಕ್ರಿಯೇಟ್ ಮಾಡ್ತಾರೆ. ಅದಾದ್ಮೇಲೆ ಗಂಡ ಶವದ ಮುಂದೆನೆ ಇಬ್ರು ಫಿಸಿಕಲ್ ಆಗ್ತಾರೆ. ಆಮೇಲೆ ಮಾರ್ನಿಂಗ್ ಆಗುತ್ತೆ. ಕರೆಂಟ್ ಶಾಕ್ ಇಂದ ಸತ್ತೋದ ಅಂತ ನಾಟಕಗಳು ಶುರು ಮಾಡ್ತಾಳೆ. ಬಟ್ ಗಂಡನಪ್ಪ ಪೋಸ್ಟ್ ಮಾರ್ಟಮ್ ಮಾಡಿಸಿ ಕೊಲೆ ಅಂತ ಪ್ರೂವ್ ಮಾಡ್ತಾನೆ. ಇವಾಗ ಅವಳು ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾಳೆ. ಬಟ್ ಸತ್ತೋನ್ ಗತಿ ಏನು? ಇಂಥವ್ರಿಗೆ ಅಷ್ಟೊಂದಿದ್ರೆ ಮದುವೆ ಯಾಕೆ, ಮಕ್ಳು ಯಾಕೆ, ಗಂಡ ಯಾಕೆ? ಅಲ್ಲ, ಲೈಫ್ ಪಾರ್ಟ್ನರ್ ಹತ್ರ ಸಿಗದೆ ಇರೋಂಥದ್ದು ಹೊರಗಡೆ ಇನ್ನೇನ್ ಸಿಗ್ತಿದೆ? ದುಡ್ಡ, ಫ್ರೀಡಮ್, ಪ್ರೀತಿನ? ಲವ್ ಕೇರ್ ಅಂತ ನಾಟಕಗಳು ತೆಂಗ್ಬೇಡಿ. ಸಿಂಪಲ್ ಚಿನ್ನ, ಕಾರಣ ಇಷ್ಟೇ, ಸೈಜ್, ಟೈಮಿಂಗ್ ಅಷ್ಟೇ. ಅವನಮ್ಮನ್ ಕಾಮನೆ ತುಂಬಿರೋ ಈ ಕಿತ್ತೋದ್ ಪ್ರಪಂಚದಲ್ಲಿ ಪರಿಶುದ್ಧ ಪ್ರೀತಿನ ಹುಡುಕ್ಬಾರ್ದು ಕಾಂತ. ಡಾರ್ಲಿಂಗ್, ಇಂತ ಊಸರುವಳ್ಳಿ ನಾಟಕ ಆಡೋ ರಂಡಿರಿಗೆಲ್ಲ ಒಂದ್ ಮಾತು: ಕೋಳಿ ರುಚಿ ಕಂಡೋಳು ಹೋಳಿಗೆ ತಿನ್ನಕ್ಕಾಗಲ್ಲ, ಮಿಂಡನ್ ರುಚಿ ಕಂಡೋಳು ಗಂಡನ್ ಜೊತೆ ಸಂಸಾರ ಮಾಡಕ್ಕಾಗಲ್ಲ.